2023 ನೀವು ಅಷ್ಟು ದೊಡ್ಡ ಮಟ್ಟದಲ್ಲಿ ಸೋಲೋದಕ್ಕೆ ಏನು ಕಾರಣ ಅಂತ ಬಿಜೆಪಿ ನೋಡಿ, ನೀವು ಹೇಳ್ದಂಗೆ ಕಾಂಗ್ರೆಸ್ನವ್ರು ಮೋಸ ಮಾಡಿದ್ರು, ಜನಗಳಿಗೆ ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಡ್ಬಂದರು. ಮತ್ತು ಸುಳ್ಳು BJP ಮೇಲೆ 40% ಕಮಿಷನ್ನು ಅಂತ ಹೊರಿಸಿದ್ರು, ಭ್ರಷ್ಟಾಚಾರದ ಆಪಾದನೆ ಹೊರಿಸಿದ್ರು. ಈ ರೀತಿ ಅವ್ರು ಏನೇನು ಮಾಡಿದ್ರು ಇದನ್ನು ಜನ ನಂಬೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರು. ಇವತ್ತಿನ ತನಕನೂ ಕೂಡ ಒಂದೇ ಒಂದು ದಾಖಲೆಗಳು ಕೊಡಲಿಲ್ಲ 40% ಕಮಿಷನ್ ತೊಗೊತೀರ ಅನ್ನೋದಕ್ಕೆ. ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಇನ್ನೂ 6 ತಿಂಗಳಾಗ್ತಿದ್ದಂಗೆ ಕಾಂಗ್ರೆಸ್ಸಿನ MLAಗಳು ಹೇಳ್ತಾ ಇದ್ದಾರೆ ಇದು ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಅಂತ. ನಮ್ಮ ಹತ್ರ ಪ್ರೂಫ್ ಇಲ್ಲ ಅದನ್ನು ಕೊಡೋದಕ್ಕೆ. ಆದರೆ ಕಾಂಗ್ರೆಸ್ MLAಗಳು ಹೇಳ್ತಿದ್ದಾರೆ ಇದನ್ನು ರಾಜ್ಯ ಸರ್ಕಾರದ ಬಗ್ಗೆ ಒಂದು ರೀತಿಯ ಇಡೀ ರಾಜ್ಯ ಜನಕ್ಕೆ ತಿರಸ್ಕಾರ ಬಂದಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಗುತ್ತಿಗೆದಾರರು ಆರೋಪ ಮಾಡಿದ್ದು 40% ಸರ್ಕಾರ ಅಂತ. ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಹೋಗಿದ್ರೆ ಇವತ್ತು ತೆಗೆದುಕೊಂಡು ಅದನ್ನು ತನಿಖೆ ಮಾಡಿದರೆ ಇವತ್ತು ಅಪೋಸಿಷನಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಿತ್ತು. ನಾನು ಅದಕ್ಕೆ ಹೇಳಿದ್ನಲ್ಲ, ದಿನ ಒಬ್ಬೊಬ್ಬರು ರೂಲಿಂಗ್ ಪಾರ್ಟಿ ಬಗ್ಗೆ ಆಪಾದನೆಗಳು ಹೊರಿಸ್ಬೋದು. ಅವ್ರು ಹೇಳಿದ್ದಕ್ಕೆಲ್ಲ ನಾವು ತನಿಖೆ ಮಾಡೋಕ್ಕಾಗೋದಿಲ್ಲ. ಅದು ಕಾಂಗ್ರೆಸ್ಸಿನ ಏಜೆಂಟ್ರಂತೆ ಕೆಂಪಯ್ಯ ವರ್ತನೆ ಮಾಡಿದ್ರು. ಅವರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು 100 ಬಾರಿ ಹೇಳಿದ್ವಿ ಒಂದು ದಾಖಲೆಗಳು ಕೊಡಪ್ಪ ಅಂತ, ಒಂದು ಕೊಡಲಿಲ್ಲ. ಬೇಡ, ನಮಗೆ ಕೊಡೋದು ಬೇಡ, ಪತ್ರಗಳಿಗೆ ಬಿಡುಗಡೆ ಮಾಡಿ, ಅದೂ ಮಾಡಲಿಲ್ಲ. ಈಗ ಹೊಸದಾಗಿ ಪದಾಧಿಕಾರಿಗಳು ನೇಮಕ ಆಗಿದ್ದಾರೆ. ಈಶ್ವರಪ್ಪ ಅವ್ರಿಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆಯಾ ಆ ಹೊಸ ಪದಾಧಿಕಾರಿಗಳ ಪಟ್ಟಿ? ನೋಡಿ, ಯಾವುದೇ ವ್ಯಕ್ತಿ ಪರಿಪೂರ್ಣ ಅಲ್ಲ. ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದೆ, ಯಾಕೆ ಈ ಹುಡುಗನ ಅಧ್ಯಕ್ಷರು ಮಾಡಿದ್ರು ಅವಾಗ ಕೇಳಿದ್ರು. ಯುವ ಮೋರ್ಚಾ ಅಧ್ಯಕ್ಷರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ. ಆದರೆ ಅನುಭವ ಬರ್ತಾ ಒಂದೇ ಒಂದು ಭಾರತೀಯ ಜನತಾ ಪಾರ್ಟಿಗೆ ನಂಬಿಕೆ ಅಂತಂದರೆ ಸಿದ್ಧಾಂತದ ಬಗ್ಗೆ ವಿಶ್ವಾಸ ಇರೋಂಥ ವ್ಯಕ್ತಿ ಸ್ವಾಭಾವಿಕ ಅಭಿವೃದ್ಧಿ ಆಗ್ತಾನೆ. ಎಲ್ಲ ಯುವಕರೇನು ಬಂದಿದ್ದಾರೆ, ಇವರು ರಾಜ್ಯದಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು, ವಿಶ್ವದಲ್ಲಿ ನರೇಂದ್ರ ಮೋದಿ ಹೆಸರನ್ನು ಮತ್ತೆ ಚಾಲನೆಗೆ ತರಬೇಕು ಅಂತ ಉದ್ದೇಶದಿಂದ ಎಲ್ಲ ಯುವಕರು ಕೂಡ ಇವತ್ತು ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಈ ಪದಾಧಿಕಾರಿಗಳು ನಾವು ಅವರಿಗೆ ಸಿದ್ಧಾಂತವನ್ನು ಹೇಳ್ಕೊಡ್ತೇವೆ, ಸಂಘಟನೆಯೂ ಹೇಳ್ಕೊಡ್ತೇವೆ, ಶಿಸ್ತು ಹೇಳ್ಕೊಡ್ತೇವೆ. ಆ ದಿಕ್ಕಲ್ಲಿ ರಾಜ್ಯದಲ್ಲಿ BJP ಇನ್ನೂ ಶಕ್ತಿಶಾಲಿ ಕಟ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.